ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PU ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟ ಹಾಗೆ ಚಾಪ್ಟರ್ 6 ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ನಲ್ಲಿ ಕೇಳುವಂಥ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಮಾರ್ಚ್ 2014 ಸೆಪ್ಟೆಂಬರ್ 2020 ತನಕ ಏನೆಲ್ಲ ಕ್ವೆಶನ್ಸ್ ಕೇಳಿದ್ದಾರೆ ಮತ್ತು ಇತ್ತೀಚೆಗೆ ಮಾಡಲ್ ಕ್ವೆಶನ್ ಪೇಪರ್ಸ್ನು ಬಿಟ್ಟಿದ್ದಾರೆ PU ಬೋರ್ಡಿಂದ. ಆ ಎರಡೂ ಮಾಡಲ್ ಕ್ವೆಶನ್ ಪೇಪರ್ಸಲ್ಲಿ ಯಾವ ರೀತಿ ಕ್ವೆಶನ್ಸನ್ನು ಕೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ. ನಾನು ಇವತ್ತು ಪಾರ್ಟ್ ಡಿ 5 ಮಾರ್ಕ್ಸ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡ್ತೀನಿ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಚಾಪ್ಟರ್ ಸಂಬಂಧಪಟ್ಟಿದ್ದು. ನಿಮ್ಗೆ ಆಲ್ರೆಡಿ ಡಿಫ್ರೆನ್ಸಿಯೇಷನ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ವಿಡಿಯೋಸ್ ನೋಡಿಲ್ಲ ಅಂದರೆ ದಯವಿಟ್ಟು ಡಿಫ್ರೆನ್ಸಿಯೇಷನ್ ವಿಡಿಯೋಸನ್ನು ನೀವು ನೋಡಿ. ಸೊ ಬೆಸ್ಟ್ ಪ್ರಾಕ್ಟೀಸಸ್ ಏನು ಅಂತಂದರೆ, ನೀವು ಒಂದು ಸಪ್ರೇಟ್ 200 ಪೇಜಸ್ ಲಾಂಗ್ ರೂಲ್ಡ್ ನೋಟ್ಬುಕ್ಕನ್ನು ಮೇಂಟೈನ್ ಮಾಡ್ಕೊಂಡು ನನ್ನ ಜೊತೆಗೆ ಸಾಲ್ವ್ ಮಾಡ್ತಾ ಇದ್ದರೆ ಇದೊಂದು ಬೆಸ್ಟ್ ಪ್ರಾಕ್ಟೀಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನನಗೆ ಅರ್ಥ ಆಗ್ತಾ ಇದೆ ಅಂತ ವಿಡಿಯೋಸ್ ನೋಡ್ಕೊಂಡು ಹೋಗೋದು ಸರಿ ಹೋಗಲ್ಲ. ಮತ್ತು ಕ್ವಾಲಿಟಿ ವ್ಯೂ 240 ಪಿಕ್ಸೆಲ್ ಮೇಲೆ ಇದ್ದರೆ ಒಳ್ಳೆಯದು. ಅಂದರೆ 360 ಪಿಕ್ಸೆಲ್ ಮೇಲೆ ನೋಡಿ ನಾನು ಬರೆಯುವಂಥದ್ದು ಪ್ರತಿಯೊಂದು ಕೂಡ ನಿಮಗೆ ಅರ್ಥ ಆಗುತ್ತೆ. ಪಾರ್ಟ್ ಡಿಗೆ 5 ಮಾರ್ಕ್ಸ್ ಕ್ವೆಶನ್ಸ್ ಯಾವ ರೀತಿ ಇರುತ್ತೆ, ಕಂಟೆಂಟ್ ವೈಸ್ ಹೇಳ್ಬಿಡೋಣ. ಇಲ್ಲಿ ಏನು ಇದೆ, ಇಂಟ್ರಡಕ್ಷನ್ನು, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ನು, ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲ್ಸು, ಮ್ಯಾಕ್ಸಿಮಮ್ ಮಿನಿಮಮ್, ಇದು ರಿಟೈನ್ಡ್ ಪೋರ್ಷನ್ನು. ಮತ್ತು ಡಿಲಿಟೆಡ್ ಪೋರ್ಷನ್ ಏನಿದೆ, ರೇಟ್ ಆಫ್ ಚೇಂಜ್ ಆಫ್ ಬಾಡೀಸ್ ಮತ್ತು ಯೂಸ್ ಆಫ್ ಡಿರೈವೇಟಿವ್ಸ್ ಆಫ್ ಅಪ್ರಾಕ್ಸಿಮೇಷನ್ನ ಡಿಲೀಟ್ ಆಗಿದೆ. ಇಲ್ಲಿ ನಾವು 5 ಮಾರ್ಕ್ಸ್ ಕ್ವೆಶನ್ಸ್ ಯಾವ ರೀತಿ ಇರುತ್ತೆ ಅಂದರೆ, ರೇಟ್ ಆಫ್ ಚೇಂಜ್ ರಿಲೇಟೆಡ್ ಕ್ವೆಶನ್ಸು 5 ಮಾರ್ಕ್ಸ್ ಕೇಳ್ತಾರೆ ಪಾರ್ಟ್ ಡಿನಲ್ಲಿ. ಅಲ್ಲಿ ಯಾವುದನ್ನು ಡಿಲೀಟ್ ಮಾಡಿದ್ದಾರೆ, ಬಾಡೀಸ್ ಅಂತಂದರೆ 3 ಡೈಮೆನ್ಷನಲ್ ಕಾನ್ಸೆಪ್ಟ್, 3 ಡೈಮೆನ್ಷನಲ್ ಕ್ವೆಶನ್ಸನ್ನು ಡಿಲೀಟ್ ಮಾಡಿದ್ದಾರೆ. ಯಾವುದು 3 ಡೈಮೆನ್ಷನಲ್ ಕ್ವೆಶನ್ಸ್ ಆಗ್ಬೋದು, ಯಾವುದು 2 ಡೈಮೆನ್ಷನಲ್ ಕ್ವೆಶನ್ಸ್ ಆಗ್ಬೋದು. ರೇಟ್ ಆಫ್ ಚೇಂಜಸಲ್ಲಿ 2 ಡೈಮೆನ್ಷನಲ್ ಕ್ವೆಶನ್ಸು ರೇಟ್ ಮೆಜರ್ಸಲ್ಲಿ ಅಂತಂದರೆ ಟ್ರಯಾಂಗಲ್ ಕಾನ್ಸೆಪ್ಟ್ ರಿಲೇಟೆಡ್ಡು ಅಥವಾ ರೆಕ್ಟ್ಯಾಂಗಲ್ಸು, ಸರ್ಕಲ್ಸು, ಈ ಥರ ಕಾನ್ಸೆಪ್ಟ್ ಕೇಳಿದ್ರೆ ಅದು 2 ಡೈಮೆನ್ಷನ್ಸು. ಅದೇ 3 ಡೈಮೆನ್ಷನ್ಸ್ ಅಂದರೆ ಸ್ಪಿಯರ್, ಬಲೂನು ಅಥವಾ ಸ್ಯಾಂಡ್, ಮಣ್ಣು ಬೀಳೋವಂಥದ್ದು. ಸೊ ಈ ರೀತಿ ಕ್ವೆಶನ್ಸು, ಸ್ಪಿಯರು, ಬಲೂನು ರಿಲೇಟೆಡ್ ಕ್ವೆಶನ್ಸನ್ನು ಕೇಳಿದ್ರೆ ಅದು ಕೇಳಲ್ಲ. ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಬಾಡೀಸು, ಆ ಥರ ಕ್ವೆಶನ್ಸನ್ನು ಡಿಲೀಟ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾನು ಇಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಯಾವ ಕ್ವೆಶನ್ ನಾವು ಡಿಸ್ಕಸ್ ಮಾಡೋವಂಥದ್ದು ನೆಕ್ಸ್ಟ್ ಈ ಪ್ಯಾಂಡಮಿಕ್ಗೋಸ್ಕರ ಏನು ಡಿಸೈನ್ ಮಾಡಿದರೋ ಆ ಕ್ವೆಶನ್ಸ್ ಮಾತ್ರ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಡಿಲೀಟೆಡ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡಲ್ಲ. ಮಾಡಲ್ ಕ್ವೆಶನ್ ಪೇಪರ್ಸ್ PU ಬೋರ್ಡಲ್ಲಿ ವೆಬ್ಸೈಟಲ್ಲಿ ಆಲ್ರೆಡಿ ಬಿಟ್ಟಿದ್ದಾರೆ, ದಯವಿಟ್ಟು ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ವೆಯ್ಟೇಜು ಕೂಡ ಬಿಟ್ಟಿದ್ದಾರೆ, ವೆಯ್ಟೇಜ್ ಬ್ಲೂ ಪ್ರಿಂಟು. ಸೊ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. PU ವೆಬ್ಸೈಟ್ನ ವಿಸಿಟ್ ಮಾಡಿ ಪ್ರೀತಿಯ ವಿದ್ಯಾರ್ಥಿಗಳೇ, PU ವೆಬ್ಸೈಟ್ ವಿಸಿಟ್ ಮಾಡಿ. ಫೈನ್. ಈಗ ಕಂಟೆಂಟ್ ವೈಸು ಫಾರ್ಮುಲಾ ಲಿಸ್ಟು ನಿಮ್ಗೆ ಆಲ್ರೆಡಿ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಸ್ ಗೊತ್ತಿದೆ. ಮೇಜರ್ ನಾವು ಯೂಸ್ ಮಾಡೋವಂಥದ್ದು x⁴n ಡಿಫ್ರೆನ್ಸಿಯೇಷನ್ ಮಾಡಿದಾಗ n × x⁴n−1, ಡಿಫರೆನ್ಸ್ ಆಫ್ x ಬಂದಾಗ 1 ಬರುತ್ತೆ. ಸೊ ಈ ಥರ ಇನ್ನು ಮಿಕ್ಕಿದ್ದು ಈ ಬೇಸಿಕ್ ಗೊತ್ತಿದ್ದರೆ ಸಾಕು, ಬೇಸಿಕ್ ಡಿಫ್ರೆನ್ಸಿಯೇಷನ್ ಗೊತ್ತಿದ್ದರೆ ಸಾಕು, ನಾವು 5 ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೊಳ್ಬೋದು. ನಾವು ಎಕ್ಸ್ಪೆಷಲಿ ಕಂಟೆಂಟ್ ಅಂತ ಹೇಳಿದಾಗ ಡಿರೈವೇಟಿವ್ ಆ್ಯಸ್ ಎ ರೇಟ್ ಮೆಜರ್ಸ್ ಆಫ್ ಎ ಚೇಂಜ್ ಆಫ್ ಕ್ವಾಂಟಿಟೀಸ್ ಇನ್ವಾಲ್ವಿಂಗ್ 2D ಫಿಗರ್ಸ್ ಅಂತ ಅಂದಾಗ ಏನೆಲ್ಲ ಕ್ವೆಶನ್ಸನ್ನು ಕೇಳ್ಬೋದು 2Dನಲ್ಲಿ. ಒಂದು ರೆಕ್ಟ್ಯಾಂಗ್ಯುಲರ್ ರಿಲೇಟೆಡ್ ಕ್ವೆಶನ್ಸ್ ಆಗ್ಬೋದು. ರೆಕ್ಟ್ಯಾಂಗಲ್ ರಿಲೇಟೆಡ್ ಕ್ವೆಶನ್ಸ್ ಆದರೆ ನಿಮಗೆ ಏನು ಗೊತ್ತಿರಬೇಕು, ಪೆರಿಮೀಟರ್ ಅಂದರೆ ಏನೋ, ಸುತ್ತಳತೆ. ಎಕ್ಸ್ ಲೆಂತ್, ಇದು ಬ್ರೆತ್ ಆದಾಗ, ವಿಡ್ತ್ ಆದಾಗ ಸುತ್ತಳತೆ ಏನಾಗುತ್ತೆ, ಸುತ್ತಳತೆ ಅಂದರೆ ಇಲ್ಲೊಂದು ಎಕ್ಸ್ ಇರುತ್ತೆ, ಇಲ್ಲೊಂದು ಎಕ್ಸ್ ಇರುತ್ತೆ. ಸೊ ಪೆರಿಮೀಟರ್ ಈಸ್ ನಥಿಂಗ್ ಬಟ್ 2 times x + 2 times y, 2 is ಕಾಮನ್ ಪೆರಿಮೀಟರ್. ಅದೇ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಅಂತ ಬಂದಾಗ ಲೆಂತ್ ಇಂಟು ಬ್ರೆತ್, ಇದು ನಿಮಗೆ ಗೊತ್ತಿರಬೇಕು. ಸೊ ಈ ರೀತಿ ರಿಲೇಟೆಡ್ ಕ್ವೆಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಅದಾದಮೇಲೆ ಟ್ರಯಾಂಗಲ್ ಫಾರ್ಮ್ ಆಗುವಂಥದ್ದು. ಆ ಟ್ರಯಾಂಗಲ್ ನಿಮ್ಗೆ ಗೊತ್ತಾಗಬೇಕೇನೋದು, ಐಪೋಥನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ 2 sides. ಏರಿಯಾ ಬಗ್ಗೆ ಇಲ್ಲಿ ಬೇಕಾಗಿಲ್ಲ. ಸೊ ಟ್ರಯಾಂಗಲ್ ರಿಲೇಟೆಡ್ ಯಾವ ರೀತಿ ಕ್ವೆಶನ್ಸ್ ಇದೆ ಅದನ್ನು ಡಿಸ್ಕಸ್ ಮಾಡೋಣ. ಅದಾದಮೇಲೆ ಸರ್ಕಲ್ಸ್ ರಿಲೇಟೆಡ್ ಕ್ವೆಶನ್ಸನ್ನು 5 ಮಾರ್ಕ್ಸ್ ಕೇಳಿಲ್ಲ ಇದುವರೆಗೂ. ಸೊ ಕೇಳಿದ್ರು ಕೂಡ ನೀವು ಮಾಡ್ಬೋದು. ಸರ್ಕಲ್ ಏರಿಯಾ ಗೊತ್ತಿದೆ ನಿಮಗೆ, πr². ಇದು ಅಲ್ದಿರ 2 ಡೈಮೆನ್ಷನಲ್ ಇನ್ನೇನೇನೋ ಡಿಸ್ಕಸ್ ಮಾಡಬಹುದು ಅಂದರೆ ಕರ್ವ್ಸ್ ಕೊಡ್ಬೋದು. ನಿಮಗೊಂದು ಕರ್ವ್ ಕೊಟ್ಟು ಅದರ ನೇಚರ್ ಸ್ಟಡಿ ಮಾಡಿ ಪಾಯಿಂಟ್ಸ್ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಕರ್ವ್ ಕೊಟ್ಟು ಪಾಯಿಂಟ್ಸ್ ಆನ್ ದ ಕರ್ವ್ಸ್, ಆ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಕರ್ವ್ಸ್ ಕೊಡ್ಬೋದು.
ಇನ್ನು ನೆಕ್ಸ್ಟು ಇನ್ನೇನು ಮಾಡ್ಬೋದು, ಕಾಸ್ಟ್ ಫಂಕ್ಷನ್ ಅಂತ ಕೊಡ್ಬೋದು. ಅಂದರೆ ಒಂದು ಕಾಸ್ಟ್ ಫಂಕ್ಷನ್ ಕೊಡ್ತಾರೆ, ದೇ ಮೇ ಆಸ್ಕ್ ಯು ಟು ಫೈಂಡ್ ಔಟ್ ಮಾರ್ಜಿನಲ್ ಕಾಸ್ಟ್ ಕಂಡುಹಿಡೀರಿ ಅಂತ ಕೇಳ್ಬೋದು. ಮಾರ್ಜಿನಲ್ ಕಾಸ್ಟ್ ಏನು ಮಾರ್ಜಿನಲ್ ಕಾಸ್ಟ್ ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ದ ಕಾಸ್ಟ್ ಪ್ರೊಡ್ಯೂಸ್ ಡ್ಯೂ ಟು 1 ಯೂನಿಟ್ ಎಕ್ಸ್ಟ್ರಾ ಪ್ರೊಡಕ್ಷನ್. ಇದು ಎಕನಾಮಿಕ್ಸ್ ಕಾನ್ಸೆಪ್ಟು, ನಥಿಂಗ್ ಟು ವರಿ. ಏನಿಲ್ಲ, ನಿಮಗೆ ಫಂಕ್ಷನ್ ಕೊಟ್ಟಿರ್ತಾರೆ ಕಾಸ್ಟ್ ಫಂಕ್ಷನ್ನು, ನೀವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಅಷ್ಟೇ. ಮಾರ್ಜಿನಲ್ ಕಾಸ್ಟ್ ಕಂಡುಹಿಡಿಯಿರಿ, ಡಿಫ್ರೆನ್ಷಿಯೇಟ್ ಮಾಡಬೇಕು. ಮಾರ್ಜಿನಲ್ ಕಾಸ್ಟ್ ಅಂತಂದರೆ ನಿಮ್ಗೆ ಡಿಫ್ರೆನ್ಸಿಯೇಷನ್ ಅಂದರೆ ಗೊತ್ತು, ಇಟ್ ಈಸ್ ನಥಿಂಗ್ ಬಟ್ ಎ ಸ್ಟಡಿ ಆಫ್ ಚೇಂಜಸ್ ಫ್ರಮ್ ಒನ್ ಪಾಯಿಂಟ್ ಟು ದ ಅನದರ್ ಪಾಯಿಂಟ್. ಸೇಮ್ ವೇ ಕಾಸ್ಟ್ ಫಂಕ್ಷನ್ನ ನೀವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮಾರ್ಜಿನಲ್ ಕಾಸ್ಟ್ ಬರುತ್ತೆ. ಅದೇ ಥರ ರೆವಿನ್ಯೂ ಫಂಕ್ಷನ್ ಅಂತ ಕೊಡ್ತಾರೆ. ರೆವಿನ್ಯೂ ಅಂದರೆ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಅದೇ ಥರ ಮಾರ್ಜಿನಲ್ ರೆವಿನ್ಯೂನಿಗೆ ಕಂಡುಹಿಡಬೇಕು. ಕೊಟ್ಟಿರೋ ಫಂಕ್ಷನ್ನ ಡಿಫ್ರೆನ್ಷಿಯೇಟ್. ಈ ಥರ ಕ್ವೆಶನ್ಸನ್ನು ಆಲ್ರೆಡಿ ಡಿಸ್ಕಸ್ ಆಗಿದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಡಿಸ್ಕಸ್ ಆಗಿದೆ ನೋಡಿ. ಇದು ಎಕ್ಸಾಮಲ್ಲಿ ಇದುವರೆಗೂ ಕೇಳಿಲ್ಲ. ಎಕ್ಸಾಮಲ್ಲಿ ಕೇಳಿರೋಂಥ ಕ್ವೆಶನ್ಸು ಒಂದು ರೆಕ್ಟ್ಯಾಂಗಲ್ಲು, ಟ್ರಯಾಂಗಲ್ಲು, ಈ ಥರ ಕ್ವೆಶನ್ಸ್ ರಿಲೇಟೆಡ್ ಕೇಳಿದ್ದಾರೆ. ಇನ್ನು ಮಿಕ್ಕಿದ್ದು 3 ಡೈಮೆನ್ಷನ್ ಕೊಟ್ಟಿದ್ದಾರೆ. ಸೊ 3 ಡೈಮೆನ್ಷನ್ ನಿಮ್ಗೆ ಆಲ್ರೆಡಿ ಡಿಲೀಟ್ ಆಗಿದೆ. ಸೊ ಇದು ನೀವು ಇಂಪಾರ್ಟೆಂಟ್ ಆದ ಪಾಯಿಂಟು. ಎಷ್ಟು ಓದಬೇಕು ಅನ್ನೋದು ಗೊತ್ತಾಗಬೇಕಾಗಿರೋದು ಇಂಪಾರ್ಟೆಂಟ್ ಪಾಯಿಂಟು. ಇಲ್ಲಿ ಫಿಕ್ಸೇಷನ್ನು ಕರೆಕ್ಟಾಗಿ ನೀವು ನೋಡ್ಕೊಂಡ್ರೆ ಒಂದು 7 ಕ್ವೆಶನ್ಸ್ ಇರುತ್ತೆ, 7 to 8 ಕ್ವೆಶನ್ಸು. ಆ 8 ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ 100% ಒಂದು ಕ್ವೆಶನ್ನ ನೀವು ಸಾಲ್ವ್ ಮಾಡ್ಬೋದು ಎಕ್ಸಾಮಲ್ಲಿ. ಸೊ ಆದ್ದರಿಂದ ನಾನು ಹೇಳ್ತಾ ಇರೋದು, ಆ 8 ಕ್ವೆಶನ್ಸನ್ನು ಮಾತ್ರ ನೀವು ಪ್ರಾಕ್ಟೀಸ್ ಮಾಡಿ. ಇನ್ನು ಅರೌಂಡ್ 2 ಡೈಮೆನ್ಷನ್ ರಿಲೇಟೆಡ್ ಒಂದು 8 ಕ್ವೆಶನ್ಸ್ ಇದೆ. ಸೊ ನನ್ನ ಜೊತೆ ಈಗ ಸಾಲ್ವ್ ಮಾಡುವಾಗ ನೀವೇನು ಮಾಡಬೇಕು ಅಂತಂತಂದರೆ, ನನ್ನ ಜೊತೆಗೆ ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಗೊತ್ತಾಯ್ತಲ್ವಾ, ಪೆರಿಮೀಟರ್ ಅಂದರೆ ಏನು? ಪೆರಿಮೀಟರ್ ಅಂದರೆ ಸುತ್ತಳತೆ, ಕಂಪ್ಲೀಟ್ ಎಕ್ಸ್ ವೈ. ಸೊ ಸುತ್ತಳತೆ 2x 2y. ಏರಿಯಾ ಅಂದರೆ ಗೊತ್ತಲ್ವ, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಈಸ್ ಲೆಂತ್ ಇಂಟು ಬ್ರೆತ್, ಲೆಂತ್ ಇಂಟು ವಿಡ್ತ್. ಸೊ ಟ್ರಯಾಂಗಲ್ ಕೊಟ್ಟಾಗ ಹೈಪೋಥೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ 2 ಸೈಡ್ಸ್. ಅದೊಂದು ಪಾಯಿಂಟ್ ಗೊತ್ತಿರಬೇಕು. ಫೈನ್. ಅದಾದಮೇಲೆ ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನಲ್ಲಿ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ನಿಮಗೆ ಪ್ರಾಡಕ್ಟ್ ರೂಲನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಪ್ರಾಡಕ್ಟ್ ರೂಲ್ ಬಗ್ಗೆ ಒಂಚೂರು ಐಡಿಯಾ ಇರಬೇಕು. ಪ್ರಾಡಕ್ಟ್ ರೂಲ್ ಏನಂದರೆ, 2 ಫಂಕ್ಷನ್ಸ್ ಕೊಟ್ಟಿರ್ತಾರೆ. ಫಸ್ಟ್ ಫಂಕ್ಷನ್ ಯು ಕೀಪ್ ಇಟ್ ಆಸ್ ಇಟ್ ಈಸ್, ಡಿಫ್ರೆನ್ಷಿಯೇಟ್ ಸೆಕೆಂಡ್ ಫಂಕ್ಷನ್ ಯು ಕೀಪ್ ಇಟ್ ಆಸ್ ಇಟ್, ಡಿಫ್ರೆನ್ಷಿಯೇಟ್ ದ ಫಸ್ಟ್ ಫಂಕ್ಷನ್. ದಟ್ ಈಸ್ ದ ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ ಬಗ್ಗೆ ನಿಮಗೆ ಐಡಿಯಾ ಗೊತ್ತಿದೆ. ಫೈನ್. ನೌ ಲೆಟ್ ಅಸ್ ಡಿಸ್ಕಸ್ ದ ಫಸ್ಟ್ ಕ್ವೆಶನ್. ವಾಟ್ ಈಸ್ ದಿಸ್ ಫಸ್ಟ್ ಕ್ವೆಶನ್? ನೋಡಿ, ಎ ಲ್ಯಾಡರ್ 24 feet ಲಾಂಗ್ ಲೀನ್ ಅಗೇನ್ಸ್ಟ್ ವರ್ಟಿಕಲ್ ವಾಲ್. ವರ್ಟಿಕಲ್ ವಾಲ್ ಅಂದರೆ ಏನು? ಒಂದು ಗೋಡೆ ಇದೆ, ಇದು ಗೋಡೆ, ವಾಲ್ 0A, ಇದು B ಅಂತ ಇಟ್ಕೊಳ್ಳೋಣ. ಲ್ಯಾಡರ್ ಅಂದರೆ ಏಣಿ. ಲ್ಯಾಡರ್ ಎಷ್ಟಿದೆ ಇದು? 24 feet. ಲೀನಿಂಗ್ ಅಗೇನ್ಸ್ಟ್ ಅ ವರ್ಟಿಕಲ್ ವಾಲ್. ಇದು ವಾಲ್, OB ಅನ್ನೋದು ವಾಲ್. ಇಲ್ಲಿ ದ ಲೋವರ್ ಎಂಡ್ ಈಸ್ ಮೂವಿಂಗ್ away at the rate of 3 feet per second. So let me call OA as X, OB as Y. OB ಇದು OA ಇಲ್ಲಿ ತಗೊಳ್ಳೋಣ. ಲ್ಯಾಡರ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಗೆ AB is a ladder. ಫೈನ್. ಸೊ ಇದು ಮೂವ್ ಆಗ್ತಾ ಇದೆ. ಸೊ ಗಿವನ್ ಸೊಲ್ಯೂಷನ್ ತುಂಬ ಈಸಿ ಇದೆ, ಕೇಳಿಸ್ಕೊಳ್ಳಿ, ತುಂಬ ಈಸಿ. 4-5 ಲೈನಲ್ಲಿ ಸಾಲ್ವ್ ಆಗಿಬಿಡುತ್ತೆ. ಗಿವನ್ ಲ್ಯಾಡರ್ ಅಂದರೆ ಇದು OA ನಾನು ಎಕ್ಸ್ ಅಂತ ತಗೊಂಡಾಗ ಮೂವ್ ಆಗ್ತಾ ಇದೆ 3 feet per second. ದ ರೇಟ್ ಆಫ್ ಚೇಂಜ್ ಆಫ್ ದ ಮೂಮೆಂಟ್ ಆಫ್ ದ ಲ್ಯಾಡರ್ ವಿತ್ ರೆಸ್ಪೆಕ್ಟ್ ಟು ಟೈಮೇ ಆಗುತ್ತೆ. ಸೊ ಇದೇನಾಗುತ್ತೆ? 3 feet per second. ಫಸ್ಟ್ ಪಾಯಿಂಟ್. ಫೈಂಡ್ ದ ರೇಟ್ ಅಟ್ ವಿಚ್ ದ ಟಾಪ್ ಆಫ್ ದ ಲ್ಯಾಡರ್ ಇಸ್ ಮೂವಿಂಗ್ ಡೌನ್ವರ್ಡ್ಸ್. ಅಂದರೆ ನಾವು ಏನು ಕಂಡುಹಿಡಬೇಕು? dy/dt, ದ ರೇಟ್ ಆಫ್ ಚೇಂಜ್ ಆಫ್ ದ ಮೂಮೆಂಟ್. ಈ ಡೌನ್ವರ್ಡ್ ಮೂಮೆಂಟ್ ನಾವು ಕಂಡುಹಿಡಬೇಕು. ಸೊ dy/dt, ಲೆಟ್ ದಟ್ ಬಿ ಕ್ವೆಶನ್ ಮಾರ್ಕ್. ಟಾಪ್ ಆಫ್ ದ ಲ್ಯಾಡರ್ ಇಸ್ ಮೂವಿಂಗ್ ಡೌನ್ವರ್ಡ್ಸ್ ಇಫ್ ಇಟ್ಸ್ ಫೂಟ್ ಈಸ್ 8 feet ಅವೇ ಫ್ರಮ್ ದ ವಾಲ್. ಇಫ್ ಇಟ್ಸ್ ಫೂಟ್ ಅಂದರೆ ಇದು ಎಂಡ್ ಪಾಯಿಂಟು. ಇಫ್ ಇಟ್ ಫೂಟ್ ಇಸ್ 8 meters ಅವೇ ಅಂತಂದಾಗ ವೆನ್ x is equal to 8. When x is equal to 8. So x is equal to 8 ಆದಾಗ ವಾಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ x is equal to 8 ಆದಾಗ y ವ್ಯಾಲ್ಯೂ ಗೊತ್ತಾಗಬೇಕು. ಇದು 24 ಇದೆ, x is equal to 8 ಕೊಟ್ಟಿದ್ದಾರೆ. ಫಸ್ಟು ಸಿಂಪಲ್ಲಾಗಿ ನಾನು
ವೈ ವ್ಯಾಲ್ಯೂ ಏನು ಅಂತ ತಿಳ್ಕೊಂಡು ನೋಡೋಕ್ಕೆ. ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು 24 ಆದರೆ ಎಕ್ಸ್ ಸ್ಕ್ವಯರ್ ಬಂದ್ಬಿಟ್ಟು 8 ಸ್ಕ್ವಯರ್, ವೈ ಸ್ಕ್ವಯರ್ 24. ಸೊ ವೈ ಸ್ಕ್ವಯರ್ ಈಸ್ ಈಕ್ವಲ್ ಟು 24 ಸ್ಕ್ವಯರ್, ಇದು hypotenuse square. Hypotenuse square is equal to sum of the squares of the other two sides. So this you know that it is 576. 24 square ಅಂದರೆ 576 minus 64 ಮಾಡಿದಾಗ ನಿಮಗೆ √512 ಬರುತ್ತೆ. 512 ಕ್ಯಾನ್ ಬಿ ರಿಟರ್ನ್ ಆಫ್ ದಟ್ 256 into 2. ಸೊ ಇದು y ಸ್ಕ್ವೇರ್ ರೂಟ್ ಬರೆದಾಗ y ಈಸ್ √512 ಆಗುತ್ತೆ. ಸೊ ದ ವ್ಯಾಲ್ಯೂ ಆಫ್ y ಈಸ್ ಈಕ್ವಲ್ ಟು 256, ದಟ್ ಈಸ್ 16√2. ಈಗ ಪ್ರಶ್ನೆ ಏನು ಅಂತಂದರೆ ನನಗೆ y ವ್ಯಾಲ್ಯೂ ಬಂತು ಎಕ್ಸ್. ಫೈಂಡ್ dy by dx when x is equal to 8 and when y is equal to 16√2. 16√2 ಹೇಗೆ ಬಂತು ಅಂತ ಗೊತ್ತಾಯ್ತಲ್ವಾ? ಸೊ ಫೈನ್ dy by dx ಕಂಡುಹಿಡಿಯಬೇಕು. ಹೆಂಗೆ ಕಂಡುಹಿಡಿಯೋದು? ನಾವು ಯು ಕನ್ಸಿಡರ್ ಫ್ರಮ್ ದ ಟ್ರಯಾಂಗಲ್, ಅದು ಹೈಪೋಥೆನಸ್ ಫ್ರಮ್ ದ ಟ್ರಯಾಂಗಲ್ ಒ ಎ ಬಿ ನಿಮಗೆ ಗೊತ್ತಿದೆ, ಅಲ್ಲಿ ಆಲ್ರೆಡಿ ಬರೆದಿದ್ದೀವಿ ಆಲ್ರೆಡಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 24 ಸ್ಕ್ವೇರ್. ಹೈಪೋಥೆನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಅದರ್ ಟೂ ಸೈಡ್. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ 2x dx by dt plus 2y dy by dt is equal to 0. ಈಗ ನಿಮಗೆ ಡಿವೈಡ್ ಬೈ 2 ಮಾಡ್ಕೊಳ್ಳಿ. ಸೊ 2 ಕ್ಯಾನ್ಸಲ್ ಆಗುತ್ತೆ. ಕೊನೆಗೆ ಎಕ್ಸ್ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 8, dx by dt ಎಷ್ಟಿದೆ? 3 ಇದೆ, ಪ್ಲಸ್ ದ ವ್ಯಾಲ್ಯೂ ಆಫ್ y ನಾವು ಕಂಡುಹಿಡಿದಿದ್ದೀವಿ, ದಟ್ ಈಸ್ 16√2. dy by dt ಏನಿದೆ ಆ್ಯಸ್ ಇಟ್ ಈಸ್ ಈಕ್ವಲ್ ಟು 0. ಸೊ ಫೈನಲಿ 8 3s are 24, dy by dt ಇಲ್ಲಿ ಬರಿತೀನಿ. dy by dt is equal to transform everything, that is 24 minus 24 divided by 16√2. 16√2 ಇಲ್ಲಾಗುತ್ತೆ. ಸೊ 8 2s are 8 3s are. So final value is dy by dt is equal to minus 3/2 √2 ಇಲ್ಲಿ ಫೀಟ್ ಪರ್ ಸೆಕೆಂಡ್. ಸೊ ಈ ಲ್ಯಾಡರ್ ಮೂವ್ ಆಗ್ತಾ ಇರೋದು ಯಾವ ರೇಟಲ್ಲಿ ಡೌನ್ವರ್ಡ್ಸ್ ಮೂವ್ ಆಗ್ತಾ ಇದೆ ಅಂದರೆ -3/2 √2. ಸೊ ಇದೊಂದು ಲ್ಯಾಡರ್ ರಿಲೇಟೆಡ್ ಕ್ವೆಶನ್ಸು. ನೀವು ಫಿಗರ್ ಬರ್ಕೊಳ್ಳಿ, ಈಸಿ ಆಗುತ್ತೆ. ಫಿಗರ್ ಬರ್ಕೊಂಡ್ಬಿಟ್ರೆ ನೀವು ಇಲ್ಲಿ ಎಕ್ಸ್ಪ್ಲನೇಷನ್ನು ಫಿಗರಲ್ಲೇ ಕೊಟ್ಟಂಗೆ ಆಗುತ್ತೆ. ಆದ್ದರಿಂದ ನೀವು ಡಿಸ್ಕ್ರಿಪ್ಷನ್ ಏನು ಬರೆಯೋ ಅವಶ್ಯಕತೆ ಬೀಳಲ್ಲ. ಸೊ ಹೇಳ್ತಾ ಹೋಗ್ಬೋದು, ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ದ ರೇಟ್ ಆಫ್ dx by dt ಬರ್ಕೊಂಡ್ರೆ dy by dt ಕಂಡುಹಿಡಿಬೇಕು. ಎಲ್ಲಿ ಕಂಡುಹಿಡಿಬೇಕು? ವೆನ್ x is equal to 8. x 8 ಅಲ್ವಾ? x 8 ಆದರೆ y ಗೊತ್ತಿಲ್ಲ ನನಗೆ, y ಕಂಡುಹಿಡ್ಕೊಳ್ಳೋಣ. ಈ ಕಾನ್ಸೆಪ್ಟಿಂದ y-ನ ಕಂಡುಹಿಡ್ಕೊಳ್ತೀನಿ. y ವ್ಯಾಲ್ಯೂ 16√2. x ಗೊತ್ತಾಯಿತು, y ಗೊತ್ತಾಯಿತು. ನಾವು ಡಿಫ್ರೆನ್ಷಿಯೇಟ್ ಮಾಡಿ x ವ್ಯಾಲ್ಯೂ ಹಾಕಿ, dx by dt ವ್ಯಾಲ್ಯೂ ಹಾಕಿ, y ವ್ಯಾಲ್ಯೂ ಹಾಕಿ, dy by dt ಬರುತ್ತೆ. ದಟ್ ಇಸ್ ನಥಿಂಗ್ ಬಟ್ -3/2 √2. ಸೊ ಈ ಥರದೊಂದು ಕ್ವೆಶನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ಬಟ್ ಸೇಮ್ ಟೈಪ್ ಆಫ್ ಕ್ವೆಶನ್ಸು ನಂಬರ್ಸ್ ಚೇಂಜ್ ಆಗಿದೆ. 24 ಬದಲು ಬೇರೆ ಕ್ವೆಶನ್ ಇದೆ, ಅದು ನಿಮಗೆ ನಾನಿಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತೀನಿ. ಇದು ಬೇಸಿಕಲಿ ಇದೇ ಟೈಪ್ ಕ್ವೆಶನ್ನು ಬೇರೆ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಅದನ್ನು ನೀವು ಸಾಲ್ವ್ ಮಾಡಿ. ಸೇಮ್ ಟೈಪ್ ಕ್ವೆಶನ್ನು, ನಂಬರ್ಸ್ ಚೇಂಜ್ ಇದೆ. ಸೊ ಮಾಡ್ತೀರಲ್ವಾ? ಫೈನ್. ನೆಕ್ಸ್ಟ್ ಕ್ವೆಶನ್ ಡಿಸ್ಕಸ್ ಮಾಡೋಣ. Now the length of x of a rectangle is decreasing at the rate of 5 cm per minute and the width y is increasing at the rate of. ನಾವು ಇದು ರೆಕ್ಟ್ಯಾಂಗಲ್ ಬಗ್ಗೆ ಹೇಳ್ತಾ ಇದ್ದಾರಲ್ವಾ? ಸೊಲ್ಯೂಷನ್ ರೆಕ್ಟ್ಯಾಂಗಲ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಜಸ್ಟ್ ಒಂದು ರಫ್ ರೆಕ್ಟ್ಯಾಂಗಲ್ ಬರ್ಕೊಳ್ಳೋಣ. ಡಯಾಗ್ರಾಮ್ ಇದಕ್ಕೆ ಅವಶ್ಯಕತೆ ಇಲ್ಲ. ಸೊ ಲೆಟ್ ಮಿ ಟೇಕ್ ದಿಸ್ ಲೆಂತ್ ಆಸ್ x
and width as y. The length of the rectangle is decreasing at the rate of 5 cm per minute, and the width y is increasing at the rate of 4 cm per minute. So the length is decreasing alva, the rate of change of x dt, this is length, it is decreasing ಯಾವುದು 5 cm per minute. ಬರ್ಕೊಂಡ್ಬಿಡೋಣ. given y, the rate of change of y is increasing ಎಷ್ಟು ಕೊಟ್ಟಿದ್ದಾರೆ, 4 cm per minute. ಅಂದರೆ ಇದು ಡಿಕ್ರೀಸ್ ಆಗ್ತಾ ಇದೆ, ಈ ಕಡೆ ಇದು ಡಿಕ್ರೀಸ್ ಆಗ್ತಾ ಇದೆ, ಈ ಕಡೆದು ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ಇದು ಯಾವ ಶೇಪ್ ಬರುತ್ತೆ, ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಯಾವ ಶೇಪ್ ಬರುತ್ತೆ, ಈ ಶೇಪ್ ಬರುತ್ತೆ ಅಂತ ಹೇಳ್ತಾ ಇರೋದು ಅವರು, ಹೀಗಾಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಹೀಗಾದರೆ ಅವ್ರೇನು ಹೇಳಿದ್ದಾರೆ ನಮಗೆ ಕಂಡುಹಿಡಿಯೋದಕ್ಕೆ, when x is equal to 8 and y is equal to 6 cm, find the rate of the change of the perimeter. ಪೆರಿಮೀಟರ್ ಬಗ್ಗೆ ನಿಮಗೆ ಕ್ಲಿಯರ್ ಐಡಿಯಾ ಇರಬೇಕು. ಸೊ ಪೆರಿಮೀಟರ್, ಫಸ್ಟ್ ಸಬ್ ಕ್ವಶನ್ ಪೆರಿಮೀಟರ್ ಆಫ್ ಎ rectangle, you know that 2 times x plus y, 2 times of x plus y ಅಂದರೆ ಎಲ್ಲ ಲೆಂತನು ಸುತ್ತಳತೆ 2 times, ಈಗ ನಾನು ಹೇಳಿದ್ನಲ್ಲ. ನಾವು ದ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಗೊತ್ತಾಗಬೇಕು. ಯಾಕೆ ಅಂದರೆ ವಿತ್ ಪರ್ ಮಿನಿಟ್ ಇಲ್ಲಿ ನಿಮ್ಗೆ ಐಡಿಯಾ ಬರುತ್ತೆ, ಇದು ಟೈಮ್ ಚೇಂಜ್ ಆದಂಗೆ ಅದು ಡಿಕ್ರೀಸ್ ಆಗ್ತಾ ಇದೆ, ವಿಡ್ತ್ ಇನ್ಕ್ರೀಸ್ ಆಗ್ತಾ ಇದೆ, ಲೆಂತ್ ಡಿಕ್ರೀಸ್ ಆಗ್ತಿದೆ, ವಿಡ್ತ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಡಿಫ್ರೆನ್ಷಿಯೇಟ್ ದ ಪೆರಿಮೀಟರ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಆಗೇನಾಗುತ್ತೆ, 2 times ಬ್ರ್ಯಾಕೆಟ್ ಒಳಗಡೆ dx by dt ಪ್ಲಸ್ dy by dt. ಸೊ dx by dt ನಿಮಗೆ ಗೊತ್ತಿದೆ, -5 ಪ್ಲಸ್ 4, -5 ಪ್ಲಸ್ 4 -1 ಬರುತ್ತೆ. ಸೊ -2 ಸೆಂಟಿಮೀಟರ್ ಪರ್ ಮಿನಿಟ್. ನೀವು ಪೆರಿಮೀಟರ್ ಹೇಳುವಾಗ dp/dt, ಪೆರಿಮೀಟರ್ ಹೇಳುವಾಗ -2 ಸೆಂಟಿಮೀಟರ್ ಪರ್ ಮಿನಿಟಲ್ಲಿ ಹೇಳಬೇಕು, ಪೆರಿಮೀಟರ್ ಸುತ್ತಳತೆ. ಲೆಟ್ ಅಸ್ ಕಮ್ ಸೆಕೆಂಡ್ ಕ್ವೆಶನ್ ಕೇಳಿದರೆ ಏನು, ಏರಿಯಾ ಹೆಂಗೆ ಚೇಂಜ್ ಆಗುತ್ತೆ ಹೇಳಿ ಅಂತ. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಈಸ್ ಗಿವನ್ ಬೈ ಲೆಂತ್ ಇಂಟು ಬ್ರೆತ್. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್, the rate of change of the area with respect to time. ಇದು ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋಕೆ, ಅದಕ್ಕೆ ಹೇಳಿದ್ದು ನನಗೆ ಪ್ರಾಡಕ್ಟ್ ರೂಲ್ ಗೊತ್ತಾಗಬೇಕು. ಪ್ರಾಡಕ್ಟ್ ರೂಲ್, ನೀವು ನಿಮ್ಮ ಫ್ರೆಂಡ್ಸು ಪ್ರಾಡಕ್ಟ್ ರೂಲ್ ನಾನು ಬಹಳ ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಕ್ಸ್ನ ಹಾಗೆ ಇಟ್ಕೊಳ್ಳಿ, dy/dt ಡಿಫ್ರೆನ್ಷಿಯೇಟ್ y, ಪ್ಲಸ್ ವೈನ ಹಾಗೆ ಇಟ್ಕೊಳ್ಳಿ, ಡಿಫ್ರೆನ್ಷಿಯೇಟ್ x dx/dt ವಿತ್ ರೆಸ್ಪೆಕ್ಟ್ ಟು ಟೈಮ್. ದ ರೇಟ್ ಆಫ್ ಚೇಂಜ್ ಆಫ್, ನಾವು ಎಕ್ಸ್ ವ್ಯಾಲ್ಯೂ ಗೊತ್ತಿದೆ ನಿಮಗೆ. ಎಕ್ಸು ಎಲ್ಲಿ, ಎಕ್ಸು ಯಾವ ಹೇಳಿದ್ದಾರೆ, ವೆನ್ ಎಕ್ಸ್ ಈಸ್ ಈಕ್ವಲ್ ಟು 8 ಆ್ಯಂಡ್ ವೈ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ಸ್. 8 dy/dt ಎಷ್ಟಿದೆ, 4 ಪ್ಲಸ್ ವೈ ವ್ಯಾಲ್ಯೂ ಈಸ್ 6, dx/dt ಎಷ್ಟಿದೆ, -5. 5 6 30, 4 8 32 ಪ್ಲಸ್ 5 6 30, 32 -30 ಆಗುತ್ತೆ. ಸೊ ಇದು 2 ಸೆಂಟಿಮೀಟರ್, 2 ಸ್ಕ್ವೇರ್ ಸೆಂಟಿಮೀಟರ್ ಏರಿಯಾ ಅಲ್ವಾ, ಸ್ಕ್ವೇರ್ ಸೆಂಟಿಮೀಟರ್ ಪರ್ ಮಿನಿಟ್ ಲೆಕ್ಕದಲ್ಲಿ ಹೇಳಬೇಕಾಗುತ್ತೆ ಯೂನಿಟ್ ಬರೆಯುವಾಗ. ಸೊ dA/dt, ದ ರೇಟ್ ಆಫ್ ಚೇಂಜ್ ಆಫ್ ದ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಟೈಮ್ ಈಸ್ 2 ಸ್ಕ್ವೇರ್ ಸೆಂಟಿಮೀಟರ್ ಪರ್ ಮಿನಿಟ್. ನೋಡಿ, ಒಂದು ಸೂಕ್ಷ್ಮ ನೀವು ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದರೆ, ಬೇಸಿಕ್ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು. ಅದು ಹೇಗೆ ಅಪ್ಲೈ ಮಾಡ್ತೀರಾ ನೀವು ಸ್ಟೇಟ್ಮೆಂಟ್ ಕ್ವೆಶನಿಗೆ ಅನ್ನೋದು ಚಾಲೆಂಜಿಂಗು. ಆ ಸೂಕ್ಷ್ಮತೆಯನ್ನು ನೀವು ತಿಳ್ಕೊಂಡ್ರೆ ಇದರಷ್ಟು ಈಸಿ ಕ್ವೆಶನ್ಸು ಬೇರೆ ಈಸಿಯಾಗಿ ಸಾಲ್ವ್ ಮಾಡೋದು ಬೇರೆ ಯಾವುದೂ ಇರಲ್ಲ. ಒಂದು, ಆಮೇಲೆ ಇರೋದೇ ನಿಮಗೆ 8 ಕ್ವೆಶನ್ಸ್ ಆಗಿರೋದ್ರಿಂದ, 8 ಕ್ವೆಶನ್ಸ್ ಆಗಿರೋದ್ರಿಂದ ಅದು ಆಲ್ಮೋಸ್ಟ್ ಫಿಕ್ಸ್ಡ್ ಟೈಪ್ ಆಗಿರೋದ್ರಿಂದ ನೀವು ಸಾಲ್ವ್ ಮಾಡ್ಬೋದು. ಇದನ್ನು June 2014 ಮತ್ತು March 2017 ಇದೇ ಥರದ ಕ್ವೆಶನ್ ನಿಮ್ಗೆ ಇನ್ನೊಂದು ಅಸೈನ್ಮೆಂಟ್ ನಾನು ಕೊಡ್ತೀನಿ, ಅದನ್ನು ನೀವು ಸಾಲ್ವ್ ಮಾಡಿ, ಸ್ವಂತವಾಗಿ ಸಾಲ್ವ್ ಮಾಡಿ. ಸೊ ಅಲ್ಲಿಗೆ ಈ ಥರ ಕ್ವೆಶನ್ಸು ನಿಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ. ಈ ಥರದ್ದು 2 ಕ್ವೆಶನ್ ಇರೋದು, ರೆಕ್ಟ್ಯಾಂಗಲ್ ರಿಲೇಟೆಡ್ 2 ಕ್ವೆಶನ್ನು, ಲ್ಯಾಡರ್ ರಿಲೇಟೆಡ್ 2 ಕ್ವೆಶನ್ ಇದೆ, 4 ಆಯಿತು. ಇನ್ನು 4 ಕ್ವೆಶನ್ಸ್ ಇದೆ, ಅದನ್ನು ನಾವು ಡಿಸ್ಕಸ್ ಮಾಡ್ತಾ ನಿಮ್ಗೆ ಹೇಳ್ತೀನಿ. ನೋಡಿ, ಅರ್ಥ ಆಯ್ತಾ? ಪೆರಿಮೀಟರ್ ಅರ್ಥ ಆಯ್ತಾ? ಪೆರಿಮೀಟರ್ ಅಂದರೆ ಗೊತ್ತಾಯ್ತಲ್ಲ, ಸುತ್ತಳತೆ. ಸುತ್ತಳತೆ. ಏರಿಯಾ ಅಂದರೆ ವಿಸ್ತರಣೆ, ಲೆಂತ್ ಇಂಟು ವಿಡ್ತ್.
ಸೊ ಡಿಫ್ರೆನ್ಷಿಯೇಟ್. ಇದು ನೆಗೆಟಿವ್ ಬರುತ್ತೆ ಪೆರಿಮೀಟ್ರು, ಇದು ಪಾಸಿಟಿವ್ ಬರುತ್ತೆ. ಪಾಸಿಟಿವ್ ಸ್ಕ್ವೇರ್ ಸೆಂಟಿಮೀಟರ್ ಬರೀಬೇಕು. ಫೈನ್. ನೆಕ್ಸ್ಟ್ ಕ್ವೆಶನ್ ಡಿಸ್ಕಸ್ ಮಾಡೋಣ. ಎ ಪಾರ್ಟಿಕಲ್ ಇಸ್ ಮೂವ್ಸ್ ಅಲಾಂಗ್ ದ ಕರ್ವ್ ಕೊಟ್ಟಿದ್ದಾರೆ 6y = x³ + 2. Find the points on the curve at which the y coordinate is changing 8 times as fast as x coordinate. ಅಂದರೆ ನಾವು ಸೂಕ್ಷ್ಮವಾಗಿ ನೀವು ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಗಮನಿಸಿದಾಗ ಒಂದು ಯಾವುದೋ ಒಂದು ಕರ್ವ್ ನಾವು ಪಾಯಿಂಟ್ ಕಂಡುಹಿಡಿಬೇಕು. ಪಾಯಿಂಟ್ಸ್. ಓಕೆ. ಸೊ ಎಕ್ಸ್ ವೈ ಅನ್ನೋ ಒಂದು ಪಾಯಿಂಟ್ ಇದ್ರ ಮೇಲೆ ಕಂಡುಹಿಡಿಬೇಕು. ಫೈಂಡ್ ದ ಪಾಯಿಂಟ್ ಆನ್ ದ ಕರ್ವ್ ವಿಚ್ ವೈ ಕೋಆರ್ಡಿನೇಟ್ ಅಂತ ಕೊಟ್ಟಿದ್ದಾರೆ ಏನು ಗಿವನ್ ಏನು ಕೊಟ್ಟಿದ್ದಾರೆ, y coordinate is 8 times as fast as x coordinate ಅಲ್ವಾ, ಫಸ್ಟ್ ಪಾಯಿಂಟು. Now that will be dy, the rate of change of y with respect to time is 8 times dx by dt. Let me take this as 1. Okay. ನೆಕ್ಸ್ಟು ಏನು ಕೊಟ್ಟಿದ್ದಾರೆ, ಕರ್ವ್ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ, ಏನು ಕರ್ವ್ ಕೊಟ್ಟಿದ್ದಾರೆ, 6y ಇದೊಂದು ಆಯಿತಾ. 6y = x³ + 2. ನೀವೇನು ಮಾಡ್ತೀರಾ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. 6 times dy by dt = 3x² dx by dt. Differentiation of number is a 0. Now dy by dt ಅಂದರೆ ಏನು ಗೊತ್ತಾಯಿತು, from 1 dy by dt is 8 times 6 into 8 dx by dt, dy by dt ಸಬ್ಸ್ಟಿಟ್ಯೂಟ್ ಮಾಡಿ = 3x² dx by dt. ಸೊ dx by dt we can cancel off. ಇಲ್ಲಿ 3 1 ಟೈಮ್ಸು 2 ಟೈಮ್ಸು, ಇಲ್ಲಿ 8 ಹಾಗೆ ಇದೆ. 8 2 16 ಆಯಿತು. x² = 16 ಬರುತ್ತೆ. ಸೊ ದ ವ್ಯಾಲ್ಯೂ ಆಫ್ x is equal to plus or minus 4. Now when x is equal to 4, y is equal to what? y is equal to ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಕೇಳಿಸ್ಕೊಳ್ಳಿ. ದಟ್ ಈಸ್ x is equal to 4³ + 2 ಡಿವೈಡೆಡ್ ಬೈ 6. ಇಲ್ಲಿ 6y ಇತ್ತಲ್ವಾ, ಅದು ಡಿನಾಮಿನೇಟರ್. 4³ ಅಂದರೆ ಎಷ್ಟು, 4 4 16, 16 4 64, 64 + 2 66 ಡಿವೈಡೆಡ್ ಬೈ 6, ದಟ್ ಈಸ್ ನಥಿಂಗ್ ಬಟ್ 11. ಸೊ ದ ಪಾಯಿಂಟ್ ಈಸ್, ಒಂದು ಪಾಯಿಂಟ್ ಬಂತು ಏನದು 4,11. ನೆಕ್ಸ್ಟ್ ನೋಡ್ಕೊಳ್ಳಿ, x4 ಕೊಟ್ಟೆ, x -4 ಕೊಡಿ. ಈಗ -4 ಕೊಟ್ಟರೆ ಏನಾಗುತ್ತೆ, y is equal to -4³ is nothing but -64 + 2 divided by 6. ಸೊ -64 + 2 ಅಂದರೆ -62 divided by 6. ಸೊ 62 3 -31 divided by 3, 2 ಇಂದ ಡಿವೈಡ್ ಆದರೆ. ಸೊ ಒಂದು ವ್ಯಾಲ್ಯೂ -4 is the value is -31 ಬರುತ್ತಾ, -31/3. See, everyone understood. -4³ ಮಾಡಿದ್ರೆ -4 × -4 × -4 -64 ಆಗುತ್ತೆ. -64 + 2 is -62 ಆಗುತ್ತೆ. -62 ಡಿವೈಡೆಡ್ ಬೈ 6 ಮಾಡಿದಾಗ 2 ಟೈಮ್ಸ್, 2 ಇಂದ ಡಿವೈಡ್ ಮಾಡಿದಾಗ 3, ಇಲ್ಲಿ 31. ಸೊ ದ ಸೆಟ್ ಆಫ್ ಪಾಯಿಂಟ್ಸ್, ಈ ಪಾಯಿಂಟ್ 2 ಪಾಯಿಂಟ್ ಏನು ಬಂದಿದೆಯಲ್ಲ ಆ ಪಾಯಿಂಟ್ಸು, ದ ಪಾಯಿಂಟ್ಸ್ ಆರ್, ಐ ಕ್ಯಾನ್ ಸೇ ದಟ್ ದ ಪಾಯಿಂಟ್ಸ್ ಆರ್ 4,11 ಆ್ಯಂಡ್ -4, -31/3. ನೋಡಿ, ಅರ್ಥ ಆಯ್ತಾ ನಿಮಗೆ? ಎ ಪಾರ್ಟಿಕಲ್ ಮೂವ್ಸ್ ಅಲಾಂಗ್ ದ ಕರ್ವ್ ಕೊಟ್ಟಿದ್ದಾರೆ, ಇಲ್ಲೊಂದು 6y = x³ + 2.
ಫೈಂಡ್ ದ ಪಾಯಿಂಟ್ಸ್ ಆನ್ ದ ಕರ್ವ್. ನೀವು ಕಂಡಿಡಿರಿ, ಪಾಯಿಂಟ್ನ ಕಂಡಿಡಿರಿ. ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ಸೊ ಪ್ಲೂರಲ್ಲು 2 ಪಾಯಿಂಟ್ಸ್ ಬರುತ್ತೆ. ಪಾಯಿಂಟ್ಸ್ ಆನ್ ದ ಕರ್ವ್ at which the y coordinate is changing 8 times as fast as x coordinate. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಬಂದುಬಿಟ್ಟು ಸಾಲ್ವ್ ಮಾಡಿದಾಗ y = 8x ಅಂತ ನೀವು ಕನ್ಸಿಡರ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ dy/dt ರೀಪ್ಲೇಸ್ ಮಾಡಿ. ಸೊ ಎಕ್ಸ್ ವ್ಯಾಲ್ಯೂ 4, ಒಂದು 4 ಬರುತ್ತೆ, ಇನ್ನೊಂದು -4 ಬರುತ್ತೆ. ಹೀಗೆ ಈ ಕರ್ವ್ ಹಿಂಗೆ ಮುಂದೆ ಹೋದಾಗ ಆರ್ ಏಬಲ್ ಟು ಫಾಲೋ. 4 ಇದ್ದಾಗ 11 ವ್ಯಾಲ್ಯೂ ಬಂತು, -4 ಇದ್ದಾಗ -31/3 ಬಂತು. ಸೊ ದಿಸ್ ಇಸ್ ಹೌ ದ ಕರ್ವ್ ಯು ಗೆಟ್ ಇಟ್. ಇಸ್ ದಟ್ ಕ್ಲಿಯರ್? ನಮಗೆ ಡಯಾಗ್ರಾಮ್ ಬೇಕಾಗಿಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ಬರ್ತಿರೋದು. ನಮಗೆ ಬೇಕಾಗಿರೋದು ಬರೀ ಪಾಯಿಂಟ್ಸು. ಮೋಸ್ಟ್ ಈಸಿಯೆಸ್ಟ್ ಕ್ವೆಶನ್ನು. ಆಮೇಲೆ ಮೋರ್ ಓವರ್ ಈ ಕ್ವೆಶನ್ನ ಮಾಡಲ್ ಕ್ವೆಶನ್ ಪೇಪರಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಮಾಡಲ್ ಕ್ವೆಶನ್ ಪೇಪರ್, ಈಗ ಬೋರ್ಡಿಂದ ಬಿಟ್ಟಿರೋಂಥ ಕ್ವೆಶನ್ ಪೇಪರಲ್ಲಿ ಇದನ್ನು ಕೇಳಿದ್ದಾರೆ. ಸೊ ಅದನ್ನು ಸಾಲ್ವ್ ಮಾಡಿದ್ದೆ. ಮಾರ್ಚ್ 2015 ಕೇಳಿದರು, ಜೂನ್ 2018 ಕೂಡ ಕೇಳಿದರು. ನೋಡಿ, ಅರ್ಥ ಆಯ್ತಾ? ಸಿಂಪಲ್. ಇವೆರಡು ಸ್ಟೆಪ್ಸನ್ನು ನಿಮ್ಗೆ ಗೊತ್ತಿರಬೇಕು, ಎರಡು ಬರ್ಕೊಳ್ಳೋದನ್ನು ಗೊತ್ತಿರಬೇಕು. ಡಿಫ್ರೆನ್ಷಿಯೇಟ್ ಮಾಡಿ. ಎಲ್ಲಾದರೂ ಕನ್ಫ್ಯೂಷನ್ ಇದೇಗೆ ಬಂತು ಅಂತ ಗೊತ್ತಾಯ್ತಲ್ವಾ? ಫೈನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ವಿದ್ಯಾರ್ಥಿಗಳೇ. ನೌ ಎ ಮ್ಯಾನ್ ಆಫ್ height 2 meters walks at a uniform speed of 5 km/h away from a lamp post which is 6 meters high. ಓಕೆ, ಇದು ಏನು ಶೇಪ್ ಬರುತ್ತೆ? ಎ ಮ್ಯಾನ್ ವಾಕ್ಸ್ ಅಟ್ ಎ ಯೂನಿಫಾರ್ಮ್ ಸ್ಪೀಡ್ 5 km. ಅಂದರೆ ಇಲ್ಲಿ ಲ್ಯಾಂಪ್ ಪೋಸ್ಟ್ ಇದೆ, ಅಂತ ಇಟ್ಕೊಳ್ಳೋಣ. ಲೆಟ್ LP ಬಿ ದ ಲ್ಯಾಂಪ್ ಪೋಸ್ಟ್. ಆಯಿತಾ? ಇವನ ಮೇಲೆ ಬೆಳಕು ಬಿದ್ದಾಗ ಏನಾಗುತ್ತೆ? ನೆರಳು ಫಾರ್ಮ್ ಆಗುತ್ತೆ. ನೆರಳು ಫಾರ್ಮ್ ಆಗ್ತಾ ಹೋಗುತ್ತೆ. ಇವಂದೇ ನೆರಳು ಫಾರ್ಮ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅವನು ಎಷ್ಟು ವಾಕ್ ಮಾಡ್ತಾ ಇದ್ದಾನೆ? ಇಲ್ಲಿ ಲೆಟ್ ಮಿ ಕೇಳಿದ್ರೆ, ವಾಕ್ ಅಟ್ ಎ ಡಿಸ್ಟೆನ್ಸ್, ಯೂನಿಫಾರ್ಮ್ ಸ್ಪೀಡಲ್ಲಿ ವಾಕ್ ಮಾಡ್ತಾ ಇದ್ದಾನೆ 5 km/h ಅವೇ ಫ್ರಮ್ ದ ಲ್ಯಾಂಪ್ ಪೋಸ್ಟ್. ಅಂದರೆ ಈ ಕಡೆ ದಿಕ್ಕಲ್ಲಿ ಹೋಗ್ತಾ ಇದ್ದಾನೆ, ಈ ಕಡೆ ದಿಕ್ಕಲ್ಲಿ ಹೋಗ್ತಾ ಇದ್ದಾನೆ. ಇದು ಶ್ಯಾಡೋ. ಸೊ ಇದು ಶ್ಯಾಡೋ. ಇದು ಫ್ರಮ್ ಇಯರ್ ಟು ಇಯರ್ ಇಟ್ ಇಸ್ ಶ್ಯಾಡೋ. ಮ್ಯಾನ್ ಈಸ್ 2 meters height, 5 km/h ಅವೇ. 5 km, ಒಂದು 5 km ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಫ್ರಮ್ ಎ ಲ್ಯಾಂಪ್ ಪೋಸ್ಟ್ ವಿಚ್ ಇಸ್ 6 meters high. ಇದು 6 meters high. ನೋಡಿ, ಡಯಾಗ್ರಾಮ್ ಗೊತ್ತಾಯ್ತಾ? 6 meters high. Now the question is, find the rate at which the length of his shadow increases. Find the rate at which the length of his shadow is increasing. Fine. ನೀವು LP ಅನ್ನೋದು, ನಾನು ಇಲ್ಲಿ ಡಯಾಗ್ರಾಮಲ್ಲಿ ಡಿಸ್ಕ್ರಿಪ್ಷನ್ ಬರೆದ್ಬಿಡ್ತೀನಿ. ಏನು LP ಅಂದರೆ? LP ಅಂದರೆ ಲ್ಯಾಂಪ್ ಪೋಸ್ಟ್ ಅಂತ ಹೇಳ್ತಾ ಇದ್ದೀನಿ. MN ಅಂದರೆ ವಾಟ್ ಈಸ್ MN? ಮ್ಯಾನ್ ಈಸ್ ಎ ಮ್ಯಾನ್ ಆಫ್ 2 meters height. ಇದು 6 meters. NS ಅಂದರೆ ಶ್ಯಾಡೋ. ಲೆಟ್ ಮಿ ಟೇಕ್ ದಟ್ ಆಸ್ X ಅಂತ ತಗೊಳ್ಳೋಣ. ಅದಕ್ಕೆ X ಕೊಡೋಣ. ಶ್ಯಾಡೋನ ಲೆಂತ್ ಬಂದ್ಬಿಟ್ಟು X ಅಂತ ಇಟ್ಕೊಳ್ಳೋಣ. ನಾವು ದ ಕ್ವೆಶನ್, ನಾವು ವಾಟ್ ಎಲ್ಸ್ ಯು ನೀಡ್? PN ಅಂದರೆ ವಾಕಿಂಗು. ಲೆಟ್ ಮಿ ಟೇಕ್ ದಟ್ ಆಸ್ W. ವಾಕ್ ಮಾಡ್ತಾ ಇದ್ದಾನೆ. ಸೊ ಅದನ್ನು W ಅಂತ ತೊಗೊಳ್ತೀನಿ. ಫೈನ್. ಫ್ರಮ್ ದ ಟ್ರಯಾಂಗಲ್, ಎರಡು ಟ್ರಯಾಂಗಲ್ ಇದೆ, ನೀವು ಅಬ್ಸರ್ವ್ ಮಾಡಬೇಕು. ಫ್ರಮ್ ದ ಟ್ರಯಾಂಗಲ್ LPS ಆ್ಯಂಡ್ ಟ್ರಯಾಂಗಲ್ MNS, ಬೋತ್ ಆರ್ ಸಿಮಿಲರ್ ಟ್ರಯಾಂಗಲ್ಸು. ನೀವು ಅಬ್ಸರ್ವ್ ಮಾಡ್ಬೋದು. ಯಾಕೆಂದರೆ 90 ಡಿಗ್ರಿ ಒಂದು ಆ್ಯಂಗಲ್ ಇದೆ, ಕಾಮನ್ ಆ್ಯಂಗಲ್ ಇದೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ ಇಟ್ಸ್ ಎ ಸಿಮಿಲರ್ ಟ್ರಯಾಂಗಲ್. ನೋಡಿ, ಇದೊಂದು ಆ್ಯಂಗಲ್ಲು, ಇಲ್ಲೊಂದು ಆ್ಯಂಗಲ್ಲು, ಇದು ಕಾಮನ್ ಆ್ಯಂಗಲ್ಲು. ಸೊ ಆಬ್ವಿಯಸ್ಲಿ ಸೈಡ್ಸು, ಆ್ಯಂಗಲ್ಸು ನಿಮ್ಗೆ ಗೊತ್ತಿದೆ, ಸಿಮಿಲ್ಯಾರಿಟಿ. ಸೊ ಟ್ರಯಾಂಗಲ್ ಆರ್ ಸಿಮಿಲ್ಯಾರಿಟಿ. ಸೊ ಆಗೇನಾಗುತ್ತೆ? ಸಿಮಿಲರ್ ಆದರೆ ಪೋಲ್ ಹೈಟ್ ಡಿವೈಡೆಡ್ ಬೈ ಮ್ಯಾನ್ಸ್ ಹೈಟ್, ಪ್ರೊಪೋರ್ಷನಾಲಿಟಿ, ಸೈಡ್ಸ್ ಆರ್ ಪ್ರೊಪೋರ್ಷನಲ್ಸ್ ಆಗುತ್ತಲ್ವಾ? ದ್ಯಾಟ್ ಈಕ್ವಲ್ ಟು ಬಿಗರ್ ಸೈಡ್ PS triangle divided by NS.
ನಾವು ಎಲ್ ಪಿ ಅಂದರೆ ನಿಮಗೆ ಗೊತ್ತು 6, mn ಅಂದರೆ 2, ಪಿ ಎಸ್ ಅಂದರೆ ಡಬ್ಲ್ಯೂ ಅಂತ ಬರ್ತಿದ್ದೀನಿ, ಎನ್ ಎಸ್ ಅಂದರೆ ಎಕ್ಸ್ ಅಂತ ಬರ್ತಿದ್ದೀನಿ. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು, ಇದರಿಂದ ನಮ್ಗೆ ಗೊತ್ತಾಗಿದೆ ಏನು ಅಂದರೆ ಡಬ್ಲ್ಯೂ ಈಸ್ ಈಕ್ವಲ್ ಟು 3x, 2 1s 2 3s. So W is equal to 3x. Pn is 3x. So Pn ಇದು 3x ಆದರೆ ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ. P ಇಂದ ಎಸ್ಗೆ, P ಇಂದ ಎಸ್ ತನಕ 3x ಆಗುತ್ತೆ. 3x ಬಂತು. P ಇಂದ ಎಕ್ಸ್ ತನಕ 3x ಆದರೆ W ಏನಾಗುತ್ತೆ, W ಬಂದ್ಬಿಟ್ಟು 2x ಆಗುತ್ತೆ. ಇಲ್ಲಿಂದ ನೋಡಿ, ನಿಮಗೆ ಇಲ್ಲಿ ತೋರಿಸಿದ್ದೀನಲ್ಲ, ಈ ಲೆಂತು 3x ಆದರೆ ಇಲ್ಲಿ ಆಲ್ರೆಡಿ ಒಂದು ಎಕ್ಸ್ ನಾನು ತೆಗೆದ್ರೆ W ಬಂದ್ಬಿಟ್ಟು 2x ಆಗುತ್ತೆ. ಯಾಕೆ ನಾನು W ತಗೊಳ್ಬೇಕು? ದ ರೇಟ್ ಆಫ್ ಚೇಂಜ್ ಆಫ್ ದ ವಾಕಿಂಗ್ with respect to time is equal to 2 times the rate of the change of the shadow with respect to time. Because dx by dt is nothing but the rate of change of the shadow. Now the rate of change of the walking, that is, he is walking at the uniform speed of 5. Idu 2 dx by dt. The rate of change of the shadow. Dx by dt is the rate of change of the shadow. So the rate of the change of the shadow dx by dt is equal to 5 divided by 2 ಕಿಲೋಮೀಟರ್ ಪರ್ ಅವರ್. ಇಷ್ಟು ಬರೆದ್ರೆ ಸಾಕು. ದಟ್ ಇಸ್ ನಥಿಂಗ್ ಬಟ್ 2.5, 5/2 ಅಂದರೆ 5 ಅರ್ಧ ಮಾಡಿದ್ರೆ 2.5 ಆಗುತ್ತೆ. ನೋಡಿ, ನಿಮ್ಗೆಲ್ರಿಗೂ ಅರ್ಥ ಆಯ್ತಾ? ಫಸ್ಟು ಸಿಮಿಲಾರಿಟಿ ತೊಗೊಳ್ಬೇಕು, ಟ್ರಯಾಂಗಲ್ ಸಿಮಿಲಾರಿಟಿ ತೊಗೊಳ್ಬೇಕು. ಎಲ್ ಪಿ ಅಂದರೆ ಬಿಗ್ಗರ್ ಸೈಡ್ ಡಿವೈಡೆಡ್ ಬೈ ಎಮ್ ಎನ್, ಪ್ರೊಪೋರ್ಷನಾಲಿಟಿ. ಸಿಮಿಲರ್ ಟ್ರಯಾಂಗಲ್ ಹೇಳ್ತಾ ಇದ್ದೀವಲ್ಲ, ಸಿಮಿಲಾರಿಟಿ. ಎರಡು ಟ್ರಯಾಂಗಲ್ ಸಿಮಿಲಾರ್ ಅಂದರೆ ಸೈಡ್ಸು ಪ್ರೊಪೋರ್ಷನಲ್ ಆಗಿಬಿಟ್ಟು, ಈ ಸೈಡು ಎಲ್ ಪಿ ಡಿವೈಡ್ ಬೈ ಎಮ್ ಎನ್. ನೆಕ್ಸ್ಟು ಪಿ ಎಸ್, ಕಂಪ್ಲೀಟ್ ಲೆಂತ್ ಪಿ ಎಸ್ ಡಿವೈಡೆಡ್ ಬೈ ಎನ್ ಎಸ್, ಪ್ರೊಪೋರ್ಷನಾಲಿಟಿ. ಆ ಥರ ಬರ್ಕೊಳ್ಳಿ. ಪಿ ಎಸ್ ಲೆಂತ್ ಬರುತ್ತೆ. ಪಿ ಎಸ್ ಲೆಂತ್ ಬಂದರೆ ನನಗೆ ಡಬ್ಲ್ಯೂ ಕಂಡುಹಿಡಿಬೇಕು. ಡಬ್ಲ್ಯೂ ಕಂಡುಹಿಡಿದ್ರೆ 2x ಆಗುತ್ತೆ. ಹೇಗೆ ಡಬ್ಲ್ಯೂ 2x ಆಯಿತು ನೋಡ್ಕೊಳ್ಳಿ. ಇದು 3x ಆದರೆ, ಇದು x ಆದರೆ, ಹಂಗಾದ್ರೆ ಇದೇನಾಗುತ್ತೆ? 2x ತಾನೇ ಆಗೋದು. ಇದು ಏನಾಗುತ್ತೆ ಹೇಳಿ? 2x ಅಲ್ವಾ? ಬಂತಲ್ಲ. ಸೊ 2x ಬರ್ಕೊಂಡೆ. ದ ರೇಟ್ ಆಫ್ dw by dt ಅಂದರೆ ಏನು? ದ ರೇಟ್ ಆಫ್ ದ ಚೇಂಜ್ ಆಫ್ ದ ಮೂಮೆಂಟ್ ಆಫ್ ದ ಪರ್ಸನ್. ಆ ಪರ್ಸನ್ ಹೇಗೆ ಮೂವ್ ಆಗ್ತಾ ಇದ್ದಾನೆ ಅಂತ. ಅದು 5 ಕಿಲೋಮೀಟರ್ ಕೊಟ್ಟಿದ್ದಾರೆ. dx by dt ಅಂದರೆ ಶ್ಯಾಡೋ, ದ ರೇಟ್ ಅಟ್ ವಿಚ್ ದ ಲೆಂತ್ ಆಫ್ ಇಸ್ ಶ್ಯಾಡೋ ಇಸ್ ಇನ್ಕ್ರೀಸಿಂಗ್. ಇದು ಇನ್ಕ್ರೀಸ್ ಆಗ್ತಿರೋದು dx ಬೈ, ನಾವು x ಅಂದರೆ ಇದನ್ನೇ ತಗೊಂಡಿರೋದು. ಸೊ 5/2 ಕಿಲೋಮೀಟರ್ ಪರ್ ಅವರ್ ಆಯಿತು. ನೋಡಿ, ಅರ್ಥ ಆಯಿತಾ? ತುಂಬ ಇಂಪಾರ್ಟೆಂಟು. ಏನು ಅಂತಂದರೆ ಪಿ ಯು ಮಾಡಲ್ ಕ್ವಶನ್ ಪೇಪರಲ್ಲಿ ಇದನ್ನು ಕೇಳಿದ್ದಾರೆ. ಯಾವುದೇ ಎಕ್ಸಾಮ್ ಪೇಪರಲ್ಲಿ ಇದುವರೆಗೂ ಕೇಳಿಲ್ಲ. ಸೊ ಆದ್ದರಿಂದ ಇಂಥ ಒಂದು ಕ್ವೆಶನ್ಸ್ಗೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಸೊ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಪ್ರಾಕ್ಟೀಸ್ ಮಾಡ್ತೀರಲ್ವಾ ಈ ಕ್ವಶನ್ನ? ಈಗ ನಾನೇನು ಬರೆದಿದ್ದೀನೋ ಅದನ್ನೇ ನೀವು ನೋಡ್ದಿರ ಬರೆದ್ಬಿಡಿ. ಅಲ್ಲಿಗೆ ನಿಮ್ಗೆ ಅರ್ಥ ಆಗಿತ್ತು ಅಂದರೆ ಮುಗೀತು. ನೆಕ್ಸ್ಟು ಇದನ್ನು ಕೂಡ ಮಾಡಲ್ ಕ್ವಶನ್ ಪೇಪರ್ ಪಿ ಯು ಬೋರ್ಡಲ್ಲಿ ಕೇಳಿರುವಂಥದ್ದು. ಪಿ ಯು ಬೋರ್ಡಲ್ಲಿ ಈಗ ಬಿಟ್ಟಿದ್ದಾರೆ, ಒಂದು 5 ಕ್ವೆಶನ್ಸ್ ಬಿಟ್ಟಿದ್ದಾರೆ. ನೀವು ಪಿ ಯು ಬೋರ್ಡ್ ವಿಸಿಟ್ ಮಾಡಿ, ಅದು ಇದೊಂದು ಕ್ವಶನ್ ಸಿಗುತ್ತೆ. ಸೊ ಇಲ್ಲೂ ಅಷ್ಟೇ ಸಿಂಪಲ್ಲಾಗಿ ಕೊಟ್ಟಿರೋದು. ಇಲ್ಲೇನು ಅಂತಂದರೆ ಇದು ಟೈಮ್ ವಾಸಸ್ ದ ಡಿಸ್ಟೆನ್ಸ್. ನಾವು ಡಿಸ್ಟೆನ್ಸ್ ಅನ್ನೋದಕ್ಕಿಂತ ಇಲ್ಲಿ ಮೂಮೆಂಟ್ಸ್, ಆ ಮೂಮೆಂಟ್ಸ್ ಏನಿದೆ, ಎ ಕಾರ್ ಸ್ಟಾರ್ಟ್ಸ್ ಫ್ರಮ್ ಎ ಪಾಯಿಂಟ್ P, that is, let me take its origin P at a time t is equal to 0 ಆದಾಗ, and stops at Q. ಇಲ್ಲಿ ಹೋಗಿ ಹಿಂಗೆ Q ಹತ್ರ ಸ್ಟಾಪ್ ಆಗುತ್ತೆ. P ಹತ್ರ ಶುರುವಾಗಿ Q ಹತ್ರ ಸ್ಟಾಪ್ ಆಗುತ್ತೆ ಅಂದರೆ ಇಲ್ಲೂ ವೆಲಾಸಿಟಿ 0 ಆಗುತ್ತೆ, ಇಲ್ಲೂ ಕೂಡ ವೆಲಾಸಿಟಿ 0 ಆಗುತ್ತೆ, ಸ್ಟಾಪ್ ಆಗುತ್ತೆ. ಇಲ್ಲಿ ಶುರುವಾಗಿ ಇಲ್ಲಿ ಎಂಡ್ ಆಗುತ್ತೆ ಅಂದರೆ. ಸೊ ಅಷ್ಟು ಐಡಿಯಾ ಇದ್ದರೆ ಸಾಕು. ಇದು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಗಿವನ್ ಈಸ್ ತುಂಬ ಈಸಿ ಕ್ವೆಶನ್ ಇದು, ಕೇಳಿಸ್ಕೊಳ್ಳಿ. 2 ಸ್ಕ್ವೇರ್ 2 ಮೈನಸ್, ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ 2 times 2 ಸ್ಕ್ವೇರ್ ಮೈನಸ್ t ಕ್ಯೂಬ್ ಡಿವೈಡೆಡ್ ಬೈ 3. ಇದು ಎಕ್ಸ್ ಡಿಸ್ಟೆನ್ಸ್ ಮೂಮೆಂಟು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್.
the rate of change of the distance with respect to time. With respect to time. ಇದನ್ನು ಡಿಸ್ಟೆನ್ಸ್ ಅನ್ನೋದಕ್ಕಿಂತ ಬಹುಶಃ ಇಲ್ಲಿ ನಮಗೆ ಡಿಸ್ಪ್ಲೇಸ್ಮೆಂಟ್, ದ ರೇಟ್ ಆಫ್ ಚೇಂಜ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ವೆಲಾಸಿಟಿ ಅಂತ ಕರಿತೀವಿ. ಅದು ಆಲ್ಮೋಸ್ಟ್ ಡಿಸ್ಪ್ಲೇಸ್ಮೆಂಟ್ ಆಗಬೇಕಾಗಿತ್ತು ಫಿಸಿಕಲ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ. ಸೊ ದ ರೇಟ್ ಆಫ್ ಚೇಂಜ್ ಆಫ್ ದ ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದಾಗ 4t minus 3t² divided by 3. 3 get cancels. So dx by dt ಅಂದರೆ ವೆಲಾಸಿಟಿ 4 ಕಾಮನ್ ತೊಗೊಳ್ತೀನಿ, ಸಾರಿ t ಕಾಮನ್ ತೊಗೊಳ್ತೀನಿ, 4 minus t into 4 minus t velocity. At p and q velocity is 0. This implies t is equal to 0. Time is 0 ಅಂದರೆ at p ಅದು p. Velocity is 0. T is equal to 4 seconds and definitely this will be at q. ಅದು ಫೈನಲ್ ರೀಚ್ ಆಗಿರುತ್ತಲ್ವ at q. So at time t is equal to 4, what is the distance covered ಅಂತ ಕೊಟ್ಟಿದ್ದಾನೆ. Find the distance between p and q. So 4 seconds ಆದಾಗ ಡೆಫಿನೆಟ್ಲಿ ಇಲ್ಲಿಗೆ ರೀಚ್ ಆಗಿರುತ್ತಲ್ವಾ. 4 seconds ಆದಾಗ ಸೊ ಟೀನ ನಾನು 4 ಹಾಕ್ತೀನಿ ಎಲ್ಲಿ, ಈಕ್ವೇಷನ್ 1ಅಲ್ಲಿ. ಈಕ್ವೇಷನ್ 1 x is equal to distance traveled is equal to t square that is 4 square 2 minus 4 by 3. 16 minus 3 to the 6 minus 4 divided by 3. So ಏನಾಗುತ್ತೆ 16 into 2 divided by 3, that is nothing but the distance traveled is 32 divided by 3x. ಮೀಟರ್ಸಾ ಇದು ಯಾವುದ್ರ ಲೆಕ್ಕದಲ್ಲಿದೆ ಇದು, ಕಾರ್ ಸ್ಟಾರ್ಟ್ಸು ದ ಡಿಸ್ಟೆನ್ಸ್ ಮೀಟರ್ಸ್. ಸೊ ಮೀಟರ್ಸ್. ಇದು ಮಿಸೇಲೇನಿಯಸ್ ಪ್ರಾಬ್ಲಮ್ಮು ಸಾಲ್ವ್ ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ವಿನ ನಾವು ವೆಲಾಸಿಟಿ 0 ಯಾಕೆ ತೊಗೊಳ್ತೀವಿ ಅಂತ ಗೊತ್ತಿರಬೇಕು. ಪಿ ಹತ್ರನೂ ವೆಲಾಸಿಟಿ 0 ಆಗಿರುತ್ತೆ, ಯಾಕೆ ಅಂದರೆ ಅದು ಸ್ಟಾರ್ಟ್ ಇನಿಷಿಯಲ್ ಪಾಯಿಂಟು. ಕ್ಯೂ ಹತ್ರ ವೆಲಾಸಿಟಿ 0 ಯಾಕಂದರೆ ಇದು ಸ್ಟಾಪ್ಸ್ ಆಗುತ್ತೆ, ಅಲ್ಲಿ ಸ್ಟಾಪ್ ಆಗುತ್ತೆ. ಇದು ಬೇಸಿಕಲಿ ಡಿಸ್ಟೆನ್ಸ್ ಅಂತ ಕೊಡಬಾರ್ದು, ಡಿಸ್ಪ್ಲೇಸ್ಮೆಂಟ್ ಅಂತ ಕೊಡಬೇಕು. ಸೊ ದ ಡಿಸ್ಪ್ಲೇಸ್ಮೆಂಟ್ ಈಸ್ 32/3 ಮೀಟರ್ಸ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಎಕ್ಸ್ ಇನ್ ಮೀಟರ್ಸ್ ಕೊಟ್ಟಿದ್ದಾರೆ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಯು ವಿಲ್ ಗೆಟ್ ವೆಲಾಸಿಟಿ ಬಂದ ಮೇಲೆ ವಿನ 0 ಹಾಕಿ, ವಿ ಝೀರೋ ಆದರೆ ನಿಮ್ಗೆ ಗೊತ್ತಿರಬೇಕು t0 ಆಗಬೇಕು, ಇಲ್ಲಾಂದರೆ 4 - t0 ಆಗಬೇಕು. ಸೊ t0 ಆಗುತ್ತೆ, ಇಲ್ಲ t = 4 ಆಗುತ್ತೆ. t0 ಅಂದರೆ ಅಟ್ ದ ಪಾಯಿಂಟ್ p, t = 4 ಅಂದರೆ ಅಟ್ ದ ಪಾಯಿಂಟ್ q ಆಗುತ್ತೆ. ಇದು ವೆಲಾಸಿಟಿ is 0 ಆ್ಯಂಡ್ ಟೈಮ್ t is 4. ಈ ಟೈಮ್ tನ 4 ಅಂತ ಹಾಕಬೇಕು ನೀವು, ಆಗ ಡಿಸ್ಟೆನ್ಸ್ ಬರುತ್ತೆ. ಕ್ಯೂ ಹತ್ರ ಬಂದಿರೋಂಥ ಡಿಸ್ಟೆನ್ಸ್ ಬರುತ್ತೆ ಆಫ್ಟರ್ 4 seconds ಕ್ಯೂ ಹತ್ರ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಫ್ರಮ್ p ಟು q ಈಸ್ 32/3 ಮೀಟರ್ಸ್. ನೋಡಿ, ಅರ್ಥ ಆಯ್ತು ಎಲ್ರಿಗೂ? ಈಸಿಯಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿ ಅಥವಾ ನಿಮ್ಮ ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡಿ. ಈ ಕ್ವೆಶನನ್ನು ಅಟ್ಲೀಸ್ಟ್ ಡಿಸ್ಕಸ್ ಮಾಡಿ, ನಿಮಗೊಂದು ಆ ಒಂದು ಇನಿಷಿಯೇಷನ್ ಅಟ್ಲೀಸ್ಟ್ ಬರಬೇಕು. ಈ ಥರದೊಂದು ಕ್ವೆಶನ್ ಸಾಲ್ವ್ ಮಾಡಬೇಕು, ಅಥವಾ ನೀವು ಮಾಡಿದರೆ ಫೈನ್, ಬೇರೆ ಫ್ರೆಂಡ್ಸ್ಗೆ ಹೇಳಿ ಈ ಥರದೊಂದು ಕ್ವೆಶನ್ ಇದೆ ನೋಡ್ಕೊಳ್ಳಿ ಅಂತ. ಓಕೆ, ಫೈನ್. ಇನ್ನು ಮಿಕ್ಕಿದ್ದು ಇನ್ನು ಚಾಲೆಂಜಿಂಗ್ ಕ್ವೆಶನ್ಸು ನಿಮಗೆಲ್ಲ ನೋಡಬೇಕಂದ್ರೆ ನಿಮ್ಮ ಹತ್ರ ಯು ಕ್ಯಾನ್ ರೆಫರ್ ಮ್ಯಾಥಮೆಟಿಕ್ಸ್ R.D. ಶರ್ಮಾ ಅಂತ ಒಂದು ಒಳ್ಳೆ ಪುಸ್ತಕ ಇದೆ, ನೀವು ಅದನ್ನು ರೆಫರ್ ಮಾಡ್ಬೋದು. ನೀವು CETಗೆ ಇಲ್ಲ ಎಕ್ಸಾಮ್ ಪ್ರಿಪೇರ್ ಆಗ್ತೀರಾ ಅಂತಂದರೆ. ಇಲ್ಲಾಂದರೆ ಬಾಸ್ಕೋ ಬುಕ್ಕು ಇದೆ, ಅದನ್ನು ನೀವು ರೆಫರ್ ಮಾಡ್ಬೋದು. NCERT ಬುಕ್ಕು PU ಬೋರ್ಡ್ ಪಾಯಿಂಟ್ ಆಫ್ ಇಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು. ಈಗ ಅಸೈನ್ಮೆಂಟ್, ಈ ಕ್ವೆಶನ್ಸು PU ಬೋರ್ಡಲ್ಲಿ ಕೇಳಿರೋಂಥದ್ದು. ನಾನು ಈ ಥರದ್ದು ಕ್ವೆಶನ್ ಮಾಡಿದ್ದೀನಿ, ಪೆರಿಮೀಟರು ಮತ್ತು ಏರಿಯಾ ಕಂಡುಹಿಡಿಯೋದು, ಮತ್ತು ಲ್ಯಾಡರ್ ಪ್ರಾಬ್ಲಮ್ಮು ನಾನು ಮಾಡಿದ್ದೀನಿ. ಇದೇ ಕ್ವೆಶನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಸಾಲ್ವ್ ಮಾಡಿದ್ದಾರೆ, ದಯವಿಟ್ಟು ಡಿಸ್ಕಸ್ ಮಾಡಿ. ಇದೆಲ್ಲ ಬೋರ್ಡಲ್ಲಿ 5 ಕ್ವೆಶನ್ಸ್ ಕೊಟ್ಟಿದ್ದಾರೆ ಬೋರ್ಡ್ ಮಾಡಲ್ ಕ್ವೆಶನ್ ಪೇಪರ್ಸಲ್ಲಿ. ಆ 5 ಮಾಡಲ್ ಕ್ವೆಶನ್ ಪೇಪರ್ಸ್ ಸಾಲ್ವ್ ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ಕರೆಕ್ಟಾಗಿ ನೀವು ನೋಡಿದ್ರೆ 7 to 8 ಕ್ವೆಶನ್ಸ್ ಇದೆ, ಫಿಕ್ಸ್ಡ್ ಕ್ವೆಶನ್ನು. ಎಲ್ಲ ಪ್ರಿಪೇರ್ ಆಗಿರಿ, ಯಾವುದಾದ್ರೂ ಒಂದು 100% ಬರುತ್ತೆ. 5 ಮಾರ್ಕ್ಸ್ ಸ್ಕೋರ್ ಮಾಡೋದು. ಡಿಫ್ರೆನ್ಸಿಯೇಷನ್ ತುಂಬ ಸಿಂಪಲ್ ಇದೆ ಇಲ್ಲಿ. ಫೈನ್, ಎಲ್ರಿಗೂ ಅರ್ಥ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಈ ಕ್ವೆಶನ್ನ ಸಾಲ್ವ್ ಮಾಡ್ತೀರಾ, 2 ಕ್ವೆಶನ್ನ ಸಾಲ್ವ್ ಮಾಡ್ತೀರಾ? ಸಾಲ್ವ್ ಮಾಡಿದ್ರೆ ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದು ಯೂಸ್ಫುಲ್ ಆಯಿತು ಅಂತ. ಫೈನ್,
ಸೊ ಥ್ಯಾಂಕ್ಫುಲ್ ಫಾರ್ ಆಲ್ ದ ಟೀಚರ್ಸ್ ಹೂ ಆರ್ ಸಪೋರ್ಟೆಡ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್. ಸ್ಟೂಡೆಂಟ್ಸ್ ತುಂಬ ಜನ ಒಳ್ಳೆಯ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ವೆಯ್ಟ್ ಮಾಡಿ, ಫೆಬ್ರವರಿ ಎಂಡ್ ಒಳಗಡೆ ನಾನು ಎಲ್ಲವನ್ನೂ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಪಾರ್ಟ್ 1 ಆಲ್ಮೋಸ್ಟ್ ಈ ವೀಕ್ ಒಳಗಡೆ ಮುಗಿಸಿದ್ರೆ ಪಾರ್ಟ್ 2 ಬುಕ್ಕನ್ನ ಕೂಡ ಫೆಬ್ರವರಿ ಒಳಗಡೆ ನಾನು ಆದಷ್ಟು ಬೇಗ ಮುಗಿಸಿ ನಿಮಗೆ ತಲುಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ತಿಳಿಸಿ. ಮಹಾಂತೇಶ್, ಲೆಕ್ಚರ್ ಇನ್ ಮ್ಯಾಥಮೆಟಿಕ್ಸ್, ಗೌರ್ಮೆಂಟ್ PU ಕಾಲೇಜ್, ಮಡಿಕೇರಿ. ಥ್ಯಾಂಕ್ ಯು ಸೋ ಮಚ್.